ಸೊ ದಿಲ್ ಖುಷ್ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ, ಕಳೆದ ವಾರ ಬಿಡುಗಡೆಯಾಗಿ ಭರ್ಜರಿ ಯಶಸ್ವಿಯನ್ನು ಕಾಣ್ತಾ ಇರುವಂಥ ಚಿತ್ರ. ಸುಮಾರು ಜನ ಈ ಸಿನಿಮಾ ಬರೋ ಮುಂಚೆ ಹೇಳ್ತಿದ್ರು ಇದು ಯಾವ ಥರ ಇರುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಸಿನಿಮಾ ನೋಡಿ ಬಂದಮೇಲೆ ತುಂಬ ಜನರ ಮನಸ್ಸು ಬದಲಾಗಿದೆ. ಸೊ ಅದಕ್ಕೆ ಕಾರಣ ಏನು ಅಂತ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂಥ ಧರ್ಮಣ್ಣವ್ರು ಸದ್ಯಕ್ಕೆ ನನ್ನ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ಸದಾ ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಈ ದಿಲ್ ಖುಷಲ್ಲಿ ನಿಮ್ಮ ದಿಲ್ ಎಷ್ಟು ಖುಷಿಯಾಗಿತ್ತು? ಫುಲ್ ಖುಷಿಯಾಗುತ್ತೆ. ಅಂದರೆ ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರ ರಿಯಾಲಿಟಿಗೆ ಹತ್ರ ಇದೆ. ಅಂದರೆ ಫ್ರೆಂಡ್ಸ್ ಅಂದರೆ ಕೆಲವು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ, ಎಮೋಷ್ನಲ್ ಟೈಮಲ್ಲಿ ಜಾಸ್ತಿ ಕನೆಕ್ಟ್ ಇರಲ್ಲ. ಈ ಸಿನಿಮಾದಲ್ಲಿ ನಿಜ ಜೀವನದಲ್ಲೂ ಕೂಡ ಫ್ರೆಂಡ್ಸ್ ಹೆಂಗಿರ್ತಾರೆ, ಈಗ ಕಷ್ಟ ಸುಖ ಪ್ರತಿಯೊಂದರಲ್ಲೂ ನೋವು ನಲಿವು ಎಲ್ಲದರಲ್ಲೂ ಒಗ್ಗಟ್ಟಾಗಿರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅವ್ನು ನೋವಾದಾಗ ಅವನ ಜೊತೆಲೇ ಇದ್ದು ಇಡೀ ಸಿನಿಮಾ ಕ್ಯಾರಿ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದು ಅದೇ ಹೇಳೋದು ನಿಜ ಜೀವನಕ್ಕೆ ಹತ್ತಿರವಾದ ಪಾತ್ರ. ಆಮೇಲೆ ಯಾರೇ ಸಿನಿಮಾ ನೋಡಿದ್ರು ಕೂಡ 100% ನಾವು ಸುಮಾರು ಇಂಟರ್ವ್ಯೂಲ್ಲಿ ಸುಮಾರು ಸಿನಿಮಾ ರಿಲೀಸ್ಗಿನ ಮುಂಚೆ ಏನು ಹೇಳಿದ್ವಿ ಅದು ಸಿನಿಮಾದಲ್ಲಿ ನೋಡಿದ್ರು ಕೂಡ ಅದೇ ಹೇಳ್ತಿದ್ದಾರೆ. ಅವ್ರ ದಿಲ್ಲು ಖುಷಿಯಾಗುತ್ತೆ. ಈ ಸಿನಿಮಾ ನೋಡಿದ್ರೆ ಎಲ್ಲ ದಿಲ್ಲು ಖುಷಿಯಾಗುತ್ತೆ. ಆ ಥರದ್ದೊಂದು ದಿಲ್ ಖುಷು ನಮ್ಮ ಸಿನಿಮಾ. ತುಂಬ ಜನ ಸಿನಿಮಾ ನೋಡಿ ಬಂದ ಮೇಲೆ ಹೇಳ್ತಾ ಇದ್ರು ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ, ಇಂಥ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗಳು ಬೇಕು ಅಂತ, ಒಂದು ಕಾಮಿಡಿ ರೊಮ್ಯಾನ್ಸ್ ಅಂತ ಸಿನಿಮಾ. ನಿಮಗೆ ಇದರಲ್ಲಿ ಇಷ್ಟವಾಗಿರುವಂಥ ಸೀನ್ ಯಾವುದು? ಸುಮಾರಿದೆ ಇದರಲ್ಲಿ. ಅದರಲ್ಲಿ ನನಗೆ ಎಕ್ಸ್ಪೆಷಲಿ ರಂಗಾಯಣ ರಘು ಸರ್ದು ಆಮೇಲೆ ರವಿ ಭಟ್ ಸರ್ದು ಆ ಎಮೋಷ್ನಲ್ ತುಂಬ ಇಷ್ಟ ಆಯ್ತು ನನಗೆ. ಯಾಕೆಂದರೆ ಸಿಂಗಲ್ ಪೇರೆಂಟ್ಸ್ ಅಂತ ಏನಾಯ್ತಾರೆ, ಒಬ್ಬನೇ ಮಗ ಇಲ್ಲ ಒಬ್ಬಳೇ ಮಗಳಿದ್ರೆ ಅವ್ರು ಲವ್ ಮಾಡಿದ್ರೆ ಅವರೇನೋ ಲವ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಅವ್ರ ಅಪ್ಪ ಅಮ್ಮನ ಮನಸ್ಥಿತಿ ಹೆಂಗಿರುತ್ತೆ, ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋ ವಿಚಾರನ ತುಂಬ ಭಾವನಾತ್ಮಕವಾಗಿ ರಂಗಾಯಣ ಸರು ರವಿ ಭಟ್ ಅವ್ರು ಸಖತ್ತಾಗಿ ಸೀನು ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಸಖತ್ ಕನೆಕ್ಟ್ ಆಗ್ತಾರೆ. ಕಣ್ಣೀರು ಬರುತ್ತೆ ಆ್ಯಕ್ಚುಲಿ. ಆ ಥರದ್ದು ನನಗೂ ಅನ್ನಿಸ್ತು. ಅದು ತುಂಬ ಇಷ್ಟ ನನಗೆ ರಂಗಣ್ಣ ರಘು ಸರ್ ರವಿ ಭಟ್ ಸರ್ದು. ಮಧ್ಯೆ ರಂಜಿತ್ ಮತ್ತು ಸ್ಪಂದನ ಅವರ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಹೆಂಗಿತ್ತು? ತುಂಬ ಚೆನ್ನಾಗಿದೆ. ಅಂತಂದರೆ ಜೋಡಿ ಅಂತಂದರೆ ಏರುಪೇರು ಇರಬೇಕು, ಆವಾಗ ತುಂಬ ಒಳ್ಳೆ ಪೇರ್ ಅಂತ ಹೇಳ್ತಾರೆ. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು ಇಲ್ಲ ಹೈಟು ಕಮ್ಮಿ ಹೈಟ್ ಜಾಸ್ತಿ, ಈ ಪೇರ್ಗಳೇ ಆ್ಯಕ್ಚುಲಿ ನಮಗೆ ತುಂಬ ಕನೆಕ್ಟ್ ಆಗೋದು. ನಾವು ನೋಡಿರೋ ಪೇರ್ಗಳಲ್ಲಿ ಆ ಥರ ಪೇರ್ಗಳೇ ಲೈಫಲ್ಲಿ ತುಂಬ ಚೆನ್ನಾಗಿ ಜೀವನ ಸಾಗಿಸ್ತಿರೋದು ಕೂಡ. ಆ ಥರದ್ರಲ್ಲಿ ಇದರಲ್ಲೂ ಕೂಡ ಹೀರೋ ತುಂಬ ಹೈಟು, ಹೀರೋಯಿನ್ ತೀರಾ ಕುಳ್ಳಿ ಅಲ್ಲ, ಒಂದು ಮೀಡಿಯಮ್ ಕುಳ್ಳಿ. ಆ ಇಬ್ಬರು ಜೋಡಿ ಸ್ಕ್ರೀನಲ್ಲಿ ಸಖತ್ ಮಜಾ ಇದೆ. ಆಮೇಲೆ ನೋಡಿದವರಿಗೆಲ್ಲ ಲವ್ವು ಇದು ಹಾಡುಗಳು ಆ ಡೈಲಾಗ್ಸ್ ನಡುವೆ ಬರೋದು ತುಂಬ ಕನೆಕ್ಟ್ ಆಗುತ್ತೆ. ಅದರಲ್ಲಿ ನಡುವೆ ನಾವು ಮಾಡೋ ಒಂದಿಷ್ಟು ತರಲೆಗಳು ಅವೆಲ್ಲ ಜನಕ್ಕೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಈಗ ರಿವ್ಯೂ ನೀವು ನೋಡಿರ್ಬೋದು, ನನ್ನ ಪಾತ್ರ ಸ್ವಲ್ಪ ಚೆನ್ನಾಗಿ ಹೈಲೈಟ್ ಆಗಿದೆ. ನಮ್ಮದು ರಂಗಣ್ಣ ರಘು ಸರ್ದು ಆಮೇಲೆ ರವಿ ಭಟ್ ಸರ್ದು ಕ್ಯಾರೆಕ್ಟರ್ ರಘು ರಮಣ ಕೊಪ್ಪ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಇಡೀ ಸಿನಿಮಾ ಕ್ಯಾರಿ ಆಗುತ್ತೆ ಈ ಸಿನಿಮಾದಲ್ಲಿ. ಒಂದು ಮಾತು ಕೇಳಬೇಕು. ನಾನು ಪರ್ಸ್ನಲ್ ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ನಾನು ಸಾಮಾನ್ಯವಾಗಿ ಕತೆಗಳನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಯೋಚಿಸಿ ಮಾಡ್ತೀನಿ ಅಂತ, ಎಲ್ಲ ಕತೆಗಳನ್ನು ಒಪ್ಕೊಳ್ಳಲ್ಲ ಅಂತ. ಈ ದಿಲ್ ಖುಷಲ್ಲಿ ನಿಮಗೆ ಯಾವ ಕಂಟೆಂಟ್ ನೋಡಿ ಇದನ್ನು ಒಪ್ಕೋಬೇಕು, ಈ ಸಿನಿಮಾ ಮಾಡಿದರೆ ನನಗೂ ಸ್ವಲ್ಪ ಹೆಸರಾಗುತ್ತೆ, ಸಿನಿಮಾ ಇಂಡಸ್ಟ್ರಿಯಲ್ಲೂ ರೆಕಗ್ನೈಸ್ ಆಗುತ್ತೆ ಅಂತ ಯಾಕೆ ಅನಿಸಿದ್ದು? ಒಂದು ಪಾತ್ರ ಅದೇ ಹೇಳಿದ್ನಲ್ಲ, ನಿಜ ಜೀವನಕ್ಕೆ ಹತ್ತಿರ ಇರೋ ಪಾತ್ರ, ಸುಮ್ಮನೆ ನಾಯಕನ ಪಾತ್ರ ಅಂತಲ್ಲ. ಇದರಲ್ಲಿ ಫ್ರೆಂಡ್ ಹೆಂಗಿರ್ಬೋದು ಅದೇ ಥರದ ರಿಯಾಲಿಟಿಗೆ ಹತ್ತಿರ ಇರೋದ್ರಿಂದ ಅದಕ್ಕೊಂದು ಒಪ್ಕೊಂಡೆ. ಆಮೇಲೆ ಡೈರೆಕ್ಟ್ರದ್ದು ಫಸ್ಟ್ನೇ ಸಿನಿಮಾ, ಇದು ತುಂಬ ಚೆನ್ನಾಗಿ ಎಣೆದಿದ್ರು ಆ ಕಥೆನ. ಇವತ್ತಿಗೆ ಏನು ಒಂದು ಅದೇ ಹೇಳಿದ್ನಲ್ಲ, ಸಿಂಗಲ್ ಪೇರೆಂಟ್ಸ್ ಒಬ್ಬೊಬ್ಬರೇ ಮಗಳು ಇದ್ದರೆ ಅದು ನನಗೆ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಓರಿಯೆಂಟೆಡ್ ಕುತ್ಕೊಂಡು ನೋಡಿದಾಗ ಆ ಭಾವನಾತ್ಮಕವಾಗಿ ಹೇಳೋದಿದೆಯಲ್ಲ ಅದು ತುಂಬ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು ನನಗೆ ಕತೆ ಹೇಳ್ಬೇಕಾರೆ. ಒಂದು ರಿಯಾಲಿಟಿಗೆ ಹತ್ತಿರ ಇರೋದ್ರಿಂದ ಆಮೇಲೆ ಇವತ್ತಿಗೆ ಬೇಕು ಯೂತ್ಸಿಗೆ ಅಂತೇಳಿ ಲವ್ ಎಲ್ಲ ಚೆನ್ನಾಗಿತ್ತು ಇದರಲ್ಲಿ. ಆಮೇಲೆ ಡೈಲಾಗ್ ತುಂಬ ಚೆನ್ನಾಗಿದೆ. ಅದರಲ್ಲೊಂದು ಡೈಲಾಗ್ ಬರುತ್ತೆ ಆ್ಯಕ್ಚುಲಿ. ಏನಂತಂದರೆ ಅವರು ಒಂದು ಜಾಗ ತೋರಿಸ್ತಿರ್ತಾರೆ, ಜಾಗ ತೋರಿಸ್ಬೇಕು ನಾನು ಹೇಳ್ತೀನಿ, ಸರ್ ಇಲ್ಲಿ ಬೋರ್ ಹಾಕ್ಸಿದ್ದೀರಾ ಅಂತ. ಇಲ್ಲಪ್ಪ ಪಕ್ಕದಲ್ಲೇ ನದಿ ಇದೆ ಅಂತಾರೆ. ಅದಕ್ಕೆ ನಾನು ಹಂಗಾರೆ ಕೈ ಹಾಕಿರಿ ಸಾಕು ಅಂತ. ಆ ಥರ ಕೆಲವೊಂದು ಪಂಚಿಂಗ್ ಡೈಲಾಗೆಲ್ಲ ಇವರು ನಮ್ಮ ಸಿಂಪಲ್ ಸುನಿ ಸರ್ ಅಸೋಸಿಯೇಟ್ ಅವ್ರು ಇದರಲ್ಲೇ ಪಳಗಿರೋರು. ಹಂಗಾಗಿ ಲೈನ್ ಪಂಚ್ಗಳನ್ನು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಇದರಲ್ಲಿ. ಅದು ಚೆನ್ನಾಗಿ ವರ್ಕೌಟ್ ಆಗಿದೆ. ಇದೆಲ್ಲವನ್ನು ಹೊರತುಪಡಿಸಿ ಹೀರೋ ಆಗಿ ಮತ್ತೆ ಹೀರೋ ಆಗುವ ಯೋಚನೆ ಇದೆಯಾ ನಿಮಗೆ ಅಂತ? ಖಂಡಿತ, ಅದ್ರಾಗೇನು ಡೌಟ್ ಇಲ್ಲ. ಹೀರೋ ಅಂತಲ್ಲ ನಾನು ಹೇಳಲ್ಲ, ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ. ನಾನು ಕಥೆಯಲ್ಲಿ ಹೀರೋ ಆಗೋವಂಥ ಪಾತ್ರಗಳು ಬಂದರೆ, ಅಂದರೆ ಈಗ ನೀವೇ ನೋಡಿದ್ದೀರಿ ನಮ್ಮ ರಾಮರೇ ಆಗಿರ್ಬೋದು, ರಾಜಯೋಗ ಆಗಿರ್ಬೋದು, ನೀವು ನೋಡಿ ಎಷ್ಟು ಇಷ್ಟಪಟ್ಟಿದ್ದೀರಾ. ಆ ಥರದ ಕ್ಯಾರೆಕ್ಟರ್ಗಳು ಬಂದರೆ 100% ಮಾಡ್ತೀನಿ. ಈಗ ಒಂದು 4-5 ಕತೆ ಕೇಳಿದೆ, ಆದರೆ ಅದು ಏನಂತಂದರೆ ಕಮರ್ಷಿಯಲ್ಲು ಇದಿದೆ ಅದರಲ್ಲಿ. ನನಗೆ ಕನೆಕ್ಟ್ ಆಗಬೇಕಲ್ಲ, ಆ ಥರ ಕನೆಕ್ಟ್ ಆಗ್ತಿಲ್ಲ. ಹಂಗಾಗಿ ಕೆಲವೊಂದು ಕತೆ ನನಗೆ ಸೂಟು ಆಗ್ತಿಲ್ಲ. ಹಂಗಾಗಿ ಕತೆ ಕೇಳ್ತಾ ಇದ್ದೀನಿ, ಒಂದು 5-6 ಕತೆ ಕೇಳಿದ್ದೀನಿ. ಅದರಲ್ಲಿ ಒಂದು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ 2 ಕ್ಯಾರೆಕ್ಟರ್ ಇದೆ, ಒಂದು ಒಪ್ಕೊಂಡಿದ್ದೀನಿ, 2 ಲೀಡ್ ಕ್ಯಾರೆಕ್ಟ್ರು. ಅದರಲ್ಲಿ ನಾನೊಂದು ಮಾಡ್ತಿದ್ದೀನಿ. ಆ ಟೈಟ್ಲು ಬಂದ್ಬಿಟ್ಟು ಇನ್ನೂ ವಿಶೇಷವಾಗಿದೆ ಟೈಟ್ಲು, ಹಂಪಿ ಎಕ್ಸ್ಪ್ರೆಸ್ ಅಂತ, ತುಂಬ ಚೆನ್ನಾಗಿದೆ. ಹಂಗಾಗಿ ಅದನ್ನೊಂದು ಒಪ್ಕೊಂಡಿದ್ದೀನಿ. ಒಂದು ಕಾಲದಲ್ಲಿ ಡಕೋಟಾ ಎಕ್ಸ್ಪ್ರೆಸ್ ಇತ್ತು, ಅದೇ ಥರದ ಹಂಪಿ ಎಕ್ಸ್ಪ್ರೆಸ್. ಹಂಪಿ ಎಕ್ಸ್ಪ್ರೆಸ್ ಏನಂತಂದರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ನಾವು ಓಡಾಡಿದ್ದೀವಿ ಕೂಡ. ಇದು ಟ್ರೈನಿಗೆ ಒಂದು ಹೆಸರಿಟ್ಟಿರೋದು. ಆದರೆ ಈ ಕತೆ ನಡೆಯೋದು ಅಲ್ಲಿ ರಿಯಾಲಿಟಿಲಿ ಬರೆದಿರೋ ಕತೆ, ಒಂದು ಎಳೆನ ರಿಯಲಾಗಿ ನಡೆದಿರೋ ಕತೆನ ತುಂಬ ಚೆನ್ನಾಗಿ ಸಿನಿಮಾಕ್ಕೆ ಕೋಣಿಸಿದರೆ ಅಲ್ಲೇ ಹಂಪಿ ಸುತ್ತಮುತ್ತನೇ ಶೂಟ್ ನಡೆಯುತ್ತೆ. ಹಂಗಾಗಿ ನನಗೆ ತುಂಬ ಕನೆಕ್ಟ್, ಏನೋ ಚೆನ್ನಾಗಿ ವಿಶೇಷವಾಗಿದೆಯಲ್ಲ ಅಂತ. ಪಾತ್ರನೂ ಅದೇ ಥರದ್ದು ಒಂದು ಒಳ್ಳೆ ಪಾತ್ರ.
ಹಂಗಾಗಿ ಕತೆಗಳು ಕೇಳ್ತಾ ಇದ್ದೀನಿ. 100% ಇಷ್ಟ ಆದರೆ ಖಂಡಿತವಾಗ್ಲೂ ಮೇನ್ ಕ್ಯಾರೆಕ್ಟರ್ ಮಾಡ್ತೀನಿ. ಇನ್ನೊಂದು ವಿಚಾರ, ಎಲ್ಲೋ ಒಂದು ಕಡೆ ರಾಜಯೋಗ ಸಿನಿಮಾ ಮಾಡಿದ ಮೇಲೆ ಧರ್ಮಣ್ಣನಿಗೆ ಚಿಕ್ಕದಾಗಿ ನೋವಿದೆ ಅನ್ನುವಂಥದ್ದು ಕಾಡುತ್ತೆ. ಯಾಕಂದರೆ ನಿಮ್ಮ ಸಿನಿಮಾ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಆಗಬೇಕು, ಅದಕ್ಕೆ ಚಿತ್ರತಂಡ ಕೂಡ ಸಪೋರ್ಟ್ ನೀಡಬೇಕಿತ್ತು ಅನ್ನೋ ಒಂದು ಬೇಸರ ಇವತ್ತಿಗೂ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬರುವಂಥ ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು, ಡೈರೆಕ್ಟರ್ಗಳು ಯಾವ ಥರ ಯೋಚನೆ ಮಾಡಿಕೊಂಡು ಬರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಬೇಸರ ಅಂತೇನಿಲ್ಲ, ಯಾಕೆಂದರೆ ಅದು ಟೀಮ್ ವರ್ಕು. ಹಂಗಂತೇಳಿ ನಾನು ಯಾರ ಮೇಲೂ ಏನಂತಾರೆ ಅದನ್ನು ಏನಂತಾರೆ ಅದೇನೋ ಒಂದು ಅಂತಾರೆ ಪದ, ದೂಷಣೆ ಮಾಡಲ್ಲ ನಾನು ಯಾರನ್ನೂ. ಯಾಕೆ ಅಂತಂದರೆ ಅವರು ಹೊಸ ಪ್ರೊಡ್ಯೂಸರ್ಸ್ ಎಲ್ಲರೂ. ಆಮೇಲೆ ಸಿನಿಮಾಕ್ಕೆ ಏನು ಬೇಕು ಅದನ್ನು ನೀಟಾಗೆ ಕೊಟ್ಟಿದ್ದರು. ಅವರಿಗೆ ಅದು ಗೊತ್ತಿಲ್ಲ ಮಾರ್ಕೆಟಿಂಗ್ ವೈಸ್ ಆಗಲಿ ಹೆಂಗೆ ಮಾಡಬೇಕು ಮಾಡಬೇಕು. ಅಲ್ಲಿ ಸ್ವಲ್ಪ ನಾವು ಅದ್ರ ಜೊತೆ ನಾನು ಸೇರಿದ್ದೀನಿ. ಏಕೆಂದರೆ ಈಗ ಏನೇ ಮಾಡಿದ್ರು ಕೂಡ ಅದರಲ್ಲಿ ನಾನು ಪಾಲ್ದಾರ ಒಪ್ಕೊಂಡ್ಮೇಲೆ ಅದು ನಮ್ಮದೇ ಸಿನಿಮಾ. ತಪ್ಪು ಸರಿ ಎಲ್ಲದಕ್ಕೂ ನಾನು ಬದ್ಧಾಗಿರಬೇಕು, ಅದಕ್ಕೆ ನಾನು ಬದ್ಧಾಗಿದ್ದೀನಿ. ಒಂಚೂರು ಪ್ರಮೋಷನ್ ಮಾಡೋದ್ರಲ್ಲಿ ಅವರು ಕೆಲವೊಂದು ನಮ್ಮ ಮಾತುಗಳನ್ನು ಅವ್ರಿಗೆ ಗೊತ್ತಿಲ್ಲ, ಕೇಳಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಗೊತ್ತಿಲ್ಲದ್ರಿಂದ ಒಂದು ಸಣ್ಣ ಮಿಸ್ಟೇಕ್ಗಳು ಆಗಿದ್ದಾವೆ ಖಂಡಿತವಾಗ್ಲೂ. ಆದರೆ ಅದಕ್ಕೆ ನಾನು ಅವ್ರನ್ನ ದೂಷಿಸಲ್ಲ. ಆದರೆ ಬೇಕಿತ್ತು ಇನ್ನೊಂಚೂರು ಪ್ರಚಾರ. ಯಾಕೆಂದರೆ ಇವತ್ತಿನ ಮಟ್ಟಿಗೆ ಸಿನಿಮಾ ಏನು ಮಾಡ್ತೀವಿ ಅದಕ್ಕಿಂತ ಒಂದೊಂದೂವರೆ ಪಟ್ಟು ಪ್ರಚಾರ ಮಾಡಬೇಕು. ಇಲ್ಲಾಂದರೆ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ನಾವು ಎಡವಿದ್ರೆ, ನೀವು ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು ರೀಚ್ ಮಾಡಿಸೋದ್ರಲ್ಲಿ ಎಡವಿದ್ರೆ, ನೀವು ಒಳ್ಳೆ ಸಿನಿಮಾ ಅಂತ ಈಗ ನೀವೇ ನೋಡಿದಿರಿ, ರಿವ್ಯೂ ಬರ್ದಿದ್ದೀರಿ, ಎಲ್ಲ ಆಗಿದೆ. ಆದರೂ ಜನ ಥಿಯೇಟ್ರಿಗೆ ಯಾಕೆ ಬಂದಿಲ್ಲ ಅಂದರೆ ನಾವು ಪ್ರಮೋಷನಲ್ಲಿ ಸ್ವಲ್ಪ ಎಡವಿದ್ದೀವಿ. ಖಂಡಿತವಾಗ್ಲೂ ನಾನು ಎಲ್ಲ ಪ್ರೊಡ್ಯೂಸರ್ಸಿಗೆ, ಡೈರೆಕ್ಟರ್ಸಿಗೆ, ಆಕ್ಟರ್ಸಿಗೆಲ್ಲ ಹೇಳೋದೇನು ಅಂತಂದರೆ, ಫಸ್ಟೇ ಫಿಕ್ಸ್ ಮಾಡ್ಕೊಂಬಿಡಿ. ಯಾವುದೇ ಒಂದು ಬಜೆಟ್ ಅಂದರೆ ಬಜೆಟಲ್ಲೇ ಇಷ್ಟು ಪ್ರಮೋಷನ್ನಿಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಬೇಕು ಅಂತ ಬಜೆಟಲ್ಲೇ ಹಾಕೊಂಬಿಡಿ. ಆವಾಗ ನಿಮಗೆ ಅದು ಪ್ರೊಡ್ಯೂಸರಿಗೆ ಹೇಳ್ಬೇಕಾದ್ರೆ ಹೊರೆ ಆಗಲ್ಲ. ಪ್ರೊಡ್ಯೂಸರ್ಸಿಗೆ ಕೆಲವು ಜನ ಏನು ಮಾಡ್ತಾರೆ, ಈಗ 1.5 ಕೋಟಿ ಅಂತೇಳಿ ಬಜೆಟ್ ಹೇಳ್ಬಿಡ್ತಾರೆ, ಅದ್ರ ಮೇಲೆ ಅಷ್ಟಕ್ಕೆ ಸಿನಿಮಾ ರಿಲೀಸ್ ಆಗಿಬಿಡುತ್ತೆ ಅಂತ ಅವ್ರ ತಲೆ ಒಳಗೆ. ಯಾಕೆ ಎಲ್ಲ ಹೊಸ ಪ್ರೊಡ್ಯೂಸರ್ ಬರೋದ್ರಿಂದ ಅವರಿಗೆ ಈ ಸಿನಿಮಾ ರಿಲೀಸ್ ಅಷ್ಟೊತ್ತಿಗೆ ಕಾಸಿರಲ್ಲ. ನೀವು ಹೇಳಿದ್ರೆ ಅದು ಇನ್ನೂ ಟೆನ್ಷನ್ ಆಗ್ಬಿಡ್ತಾರೆ. ಅಯ್ಯೋ 1.5 ಕೋಟಿ ಅಂದರೂ ಅಷ್ಟು ಹೆಂಗೋ ಕಷ್ಟಪಟ್ಟು ಇಲ್ಲ ಇಂಟ್ರೆಸ್ಟ್ ತಂದು ಮಾಡಿದ್ದೀವಿ, ಈಗ ಮತ್ತೊಂದು 50 ಲಕ್ಷ 40 ಲಕ್ಷ ಕೇಳ್ತಾರಲ್ಲ ಎಲ್ಲಿಂದ ತರೋದು ಅಂದಾಗ ಅವಾಗ ಸಣ್ಣ ಮನಸ್ಥಿತಿಗಳು ಬರ್ತಾರೆ. ಅದಕ್ಕೇ ಬಜೆಟಲ್ಲೇ ನೀವು ಪ್ರಮೋಷನ್ನು ಮಾರ್ಕೆಟಿಂಗ್ ಇಷ್ಟು ಬೇಕು ಅಂತ ಹಾಕ್ಬಿಟ್ರೆ ಮುಂದೆ ನೆಕ್ಸ್ಟ್ ಬರೋ ಪ್ರೊಡ್ಯೂಸರ್ಸಿಗೆ, ಡೈರೆಕ್ಟ್ರಿಗೆ ಅದು ತುಂಬ ಈಸಿ ಅಂತ ನನ್ನ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಧರ್ಮಣ್ಣ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ನಿಮ್ಮ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಖುಷಿಯಾಗುತ್ತೆ. ಆದರೆ ಏನಂತಂದರೆ ದಯವಿಟ್ಟು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಿದೆ ಥಿಯೇಟ್ರಿಗೆ ಬರೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿ. ಆವಾಗಲೇ ಹೊಸಬ್ರು, ಹೊಸ ಕಥೆಗಳು, ಹೊಸ ಕಲಾವಿದರು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಗಳು ಬರೋಕ್ಕೆ ಸಾಧ್ಯ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನೋಡಿದ್ರಲ್ಲ, ಇದಿಷ್ಟು ಧರ್ಮಣ್ಣ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.